ತಿಳಿಯರಿ 30 ಕಲ್ಪದೊಳಗೆ ನಮ್ಮ ಅಪ್ಪ ಬ್ರಹ್ಮದೇವರ ಅದಾನ 30 ಕಲ್ಪಕ್ಕೆ ಬ್ರಹ್ಮದೇವರ ಒಂದು ಅಮಾಶಕ್ಕತ್ತಿ 15 ಕಲ್ಪಕ್ಕೆ ನಮ್ಮ ಬ್ರಹ್ಮದೇವರಿಗೆ ಒಂದು ಹುಣ್ಣಿಮಾಕತ್ತಿ ಒಂದು ಕಲ್ಪ ಅಂದ್ರೆ 5,000 ವರ್ಷ ಒಂದು ಕಲ್ಪ ಅಂದ್ರೆ 5,000 ವರ್ಷ 30 ಕಲ್ಪದೊಳಗೆ ನಮ್ಮ ಅಪ್ಪ ಬ್ರಹ್ಮದೇವರ ಅದಾನು ನಿಮ್ಮ ದೇವಿ 17 ಕಲ್ಪದಾಗ ಅಂತ ನೀವೇ ಹೇಳಿರಿ ಏನು 30 ಹೆಚ್ಚು ಏನು 17 ಹೆಚ್ಚು ಏನು 17 ಹೆಚ್ಚು ಮುಂದಿನ ಪರೀಕ್ಷೆ ನೀನೇ ಹೇಳ್ದ ನನಗೆ ಅಲ್ಲಿಂದ ಬಾಯಿನೇ ಹೇಳ್ಬೇಕ ಅದಕ್ಕ ನಮಗ ಟೈಮ್ ಕೊಟ್ಟಾಗ ನಮ್ಮ ಸವಾಲುಗಳು ರೆಡಿ ಇದಾವ್ರಿ ಸರ್ ಓಕೆ ಅದಕ್ಕ ಯಾಕಂದ್ರೆ ಕೇಳಿದ್ರೆ ಸ್ವತಂತ್ರನ ಯಾಕ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತನಾಡೋದನ್ನ ಮಾತು ಹೇಳಿದ್ರು ಏನ್ ಹೇಳಿದ್ರು ಜ್ಞಾನಿಗಳ ಮಾತಿನ ಒಂದು ಮಾತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗುವ ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಜ್ಯೋತಿ ಅಂತ ಈ ಗಿಡ ಆಗಡ ಆಗಡಂದ್ರೆ ಈ ಗಿಡ ಜಿಗಿಬಾರತ್ತೇನೆ ಅವರು ಯಾಕಂದ್ರೆ ಮಾನವರಾಗಿ ಹುಟ್ಟಿ ಬಂದ ಬಳಿಕ ಧರಣಿ ಮ್ಯಾಲ ಯಾವುದು ಸತ್ಯದ ಯಾವುದು ಸುಳ್ಳದ ಯಾವುದು ಕರ್ಮದ ಯಾವುದು ಧರ್ಮದ ಭೂಮಿ ಮ್ಯಾಲ ಯಾವುದು ಕೆಟ್ಟದೈತಿ ಯಾವುದು ಚಲೋ ಐತಿ ಯಾವುದು ಉಣಬೇಕು ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಯಾವ್ದು ಹಿಡಿಬೇಕಂತಕ್ಕಂತ ಅರಿವ ಈ ಮಾನವ ಕುಲಕೈತಿ ಆಯ್ತೈತೆ ಆದ್ರ ನಾವೆಲ್ಲ ಏನ್ ಮಾಡಕತ್ತೀವಪ್ಪ ಅಂತಂದ್ರೆ ಸಿದ್ದಪ್ಪಣ್ಣ ಏನಾಗೈತಿ
ಯಾವುದೇ ಬೆನ್ನ ಹತ್ತಿ ಏನೋ ಮಾಡ್ಲಕತ್ತೀವಿ ನಾವು. ಹೌದಲ್ಲ ಹಂಗ ಇವತ್ತಿನ ದಿವಸ ಆಗೋದು ಬೇಡ. ಅದಕ್ಕೆ ಯಾಕಂತ ಕೇಳಿದ್ರ ನಮ್ಮ ಸರಜೋಳಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನು ಹೇಳ್ಯಾರು? ತಾಯಿನೇ ದೇವರ, ತಾಯಿನ ಹೊರತ ಮತ್ಯಾರು ಇಲ್ಲ ದೇವರ ಅಂತ ಹೇಳಿದ್ರು. ಹೌದು ನಮ್ಮ ತಳದು ಸ್ವಂತ ಮಾತಾಡುವ ಅಣ್ಣ ಹೇಳ್ತಾನ ಏನಂತ, ಏನ್ ಇವತ್ತು ಸಣ್ಣವೈತಿ, ಸಣ್ಣವಿದ್ದಾಗ ಎಲ್ಲ ಬೆಟ್ಟದಂತೆ ನಾವು ಬೆಟ್ಟದಂಗ ಮಾಡ್ಬೇಕಾರ ತಾಯಿ ಕಾಲದವರು ಬಿಡಬಾರ್ದ ಕೊಬ್ಬರಿಯನ್ನು ಬಿಟ್ಟು ತಿಕ್ಕಿ 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 ನೀವು ಅಪ್ಪನ ಬಂದಿತ್ತು ನಾಟಕ ಮಾಡಿರ್ತಾರ ಅವರು. ಯಾರು ಎಣ್ಣೆ ಹಾಕ್ಯಾರ ಘೋಷದಪ್ಪನ? ನೀ ಹಾಕಿದ್ರು ಏನ್ ನಿಮ್ಮ ಐ ಹಾಕ್ಯಾವ ನನಗ ಬೇಕ್ರ? ಹೌದಲ್ಲ ಆಯಿ ಕರ್ತವ್ಯ ಅವರು ನಮ್ಮ ತಿಕ್ಕಬೇಕಾ, ನಮ್ಮ ತಿಡಬೇಕಾ, ನಮಗೆ ಎಣ್ಣೆ ಹಾಕಬೇಕಾ, ತೊಳೆಯಬೇಕಾ, ಹಾಸಬೇಕಾ, ನಮ್ಮ ತೊಳೆಯಬೇಕಾ, ನಮ್ಮನ್ನ ಹಾಸಬೇಕಾ? ಹೌದೌದು, ಇದು ಧರ್ಮ ಬಂದದ. ಹೌದಲ್ಲ ಯಾಕಂದ್ರೆ ಕೇಳಿದ ಪುರಾಣದೊಳಗೆ ಹೇಳ್ಯಾರ ಗತ್ತ ಮಾತ ಗತ್ತವ ಒಂದಾನೊಂದು ಟೈಮ್ದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗೈತಿ, ಎಲ್ಲಾ ಗಂಡ ಮಕ್ಕಳಾಗಿರ್ತಕ್ಕಂಥವ್ರು ಹೋಗಿ ಭಗವಂತನಲ್ಲಿ ಬೇಡ್ಕೊಂಡಿದ್ರು. ಏನಂತ ಅವನಲ್ಲಿ ಹೋಗಿ ಭಕ್ತಿ ಮಾಡ್ತಿದ್ರು. ಗಂಡ ಮಕ್ಕಳು ಹೋಗಿ ಪೂಜೆ ಪುನಸ್ಕಾರ ಮಾಡ್ತಿದ್ರು. ಹೆಣ್ಮಕ್ಕಳಾಗಿರ್ತಕ್ಕಂಥವ್ರು ಬಂದ ದೇವರು ಭಗವಂತನ ಕೇಳಿದ್ರು. ಏನಂತ, ಯಪ್ಪ ಭಗವಂತ ಗಂಡ ಮಕ್ಕಳು ಹೇಗಪ್ಪ ಅಂತ ದೇವರಲ್ಲಿ ಬಂದು ಭಕ್ತಿ ಮಾಡಕತ್ತಾರು. ನಾವು ದಿನಪ್ರತಿ ನಿನ್ನ ಭಕ್ತಿ ಮಾಡ್ಬೇಕಾದ್ರ ನಮ್ಮ ಮನೆಯಾಗ ಸಾಕಷ್ಟು ಕೆಲಸಗಳು ಇರ್ತಾವು. ಮನೆ ಅಂತಕ್ಕಂಥದ್ದು ನಡೆಸಬೇಕು. ಇವತ್ತು ಮಕ್ಕಳನ್ನ ಸಾಕಬೇಕು, ಸಲುಬೇಕು, ಅವ್ರು ಜೋಪಾನ ಮಾಡಬೇಕು. ಗಂಡ ಹೇಳಪ್ಪ ಗಂಡ ಹೇಳಿದಂಗೆ ಕೇಳಬೇಕು. ಎಂತೆಲ್ಲ ಕೆಲಸ ಎಲ್ಲ ಬಿಟ್ಟ ಪರಮಾತ್ಮ ನಿನ್ನ ಭಕ್ತಿ ಯಾವಾಗ ಬರಲಿ ಅಂತ ಕೇಳಿ ಒಬ್ಬ ಜನವಾಗಲ್ಲ. ಕೇಳಿದಾಗ ಅವಾಗ ನಮ್ಮ ಅಪ್ಪ ಪರಮಾತ್ಮ ಹೇಳ್ಯಾನ ಏನಂತ, ನಿಮಗೆ ಮುಕ್ತಿ ಸಿಗ್ಬೇಕಾಗಿತ್ತಂದ್ರೆ ದೇವ್ರ ಗುಡಿಗೆ ಬಂದು ದೇವ್ರ ದರ್ಶನ ಪಡ್ಕೊಳ್ಳೋದು ಬೇಡ. ಮತ್ತೇನ್ ಮಾಡ್ಬೇಕ, ನಿಮಗೆ ಕನ್ಯೆಗೆ ಕಾಣುವಂತ ದೇವರ ಮನೆಯಾಗ ಗಂಡದಾನ ಪ್ರತಿ ಗಂಡನ ಸೇವಾ ಮಾಡಿದ್ರ ಗಂಡ ಮಕ್ಕಳು ದೇವ್ರ ಪೂಜೆ ಮಾಡಿ ಮುಕ್ತಿ ಪಡ್ಕೊಂಡ್ರ ನೀವು ಗಂಡನ ಪಾದ ಪೂಜೆ ಮಾಡಿ ಮುಕ್ತಿ ಪಡ್ಕೊಳ್ಳಿ ಅಂತ ನಮ್ಮ ಅಪ್ಪ ಪರಮಾತ್ಮ ಹೇಳ ನಿಮಗ. ನೀವು ಏನ್ ಮಾಡ್ಬೇಕಾಗೈತಿ, ಅಲ್ಲೇ ಮಾಡ್ಕೊಂಡು ಗಂಡನ ಕಾಲ ಪೂಜೆ ಮಾಡೋದು, ಅವನ ಪಾದ ಗಟ್ಟ 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 ಕುಡಿಯಬೇಕ. ಕುಡಿದು ಇವತ್ತು ನೀವು ಮುಕ್ತಿ ಹೊಂದಬೇಕಾಗೈತಿ. ಯಾಕಂದ್ರೆ ಕರ್ತಾಯುಗದೊಳಗೆ ಬ್ರಹ್ಮ ದೇವರಾಗಿರ್ತಕ್ಕಂಥ ಗಂಡ ಮಕ್ಕಳಿಗೆ ಸ್ವತಂತ್ರ ಕೊಟ್ಟು ಬಿಟ್ಟ. ನಮ್ಮ ಗಂಡ ಮಕ್ಕಳ ಹಗಲಿ ಮಾರಕ್ ಹೋಗಿ ರಾತ್ರಿ ಮಾರಕ್ ಬಂದ್ರು ಯಾಕೋ ಅಂತ ಕೇಳಂಗಿಲ್ಲ. ಅದ ಕೌಸಲಿಗೆ ಹುಡುಗಿ 6 ಗಂಟೆ 10 ಮುನಿಗೆ ಹೊಟ್ಟ ಹೆಚ್ಚು ಹೊರಗ ಯಾಕಂತಾಗಿ ಈ ಕಡೆ ಹೋಗಿದ್ಯಾ, ಎಲ್ಲಿ ಹೋಗಿದ್ದಿ, ಯಾಕೆ ಹೋಗಿದ್ದಿ, ಯಾರು ಕರೆದ್ರ 10 ಪ್ರಶ್ನೆ ಬರ್ತಾವ ನಿನಗೆ. 10 ಮಾತು ಬರ್ತಾವ. ಯಾಕಂದ್ರ ಗಂಡ ಮಕ್ಕಳಿಗೆ ಸ್ವತಂತ್ರ ಕೊಟ್ಟಾವ ಬ್ರಹ್ಮದೇವರ, ಆದ್ರೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಕ್ಕೈತೋ ಇಲ್ಲೋ ಮುಂದೆ ಕೇಳ ನನಗ. ಹೌದಲ್ಲ ಅದಕ್ಕಾಗಿ ಯಾಕಂದ್ರೆ ತಾಯಿ ದೇವ್ರ ಅಂತ ಹೇಳ್ರವ್ರು ಹೇಳಲ್ಲ, ನೀ ನನಗೆ ತಾಯಿ ಅಲ್ಲ, ನನಗೆ ಹೇಳ್ತೀನಿ. ನಾನ್ ನಿನ್ನ ಗಂಡ, ನೀ ನಾನು ಹೇಳ್ತಿ. ಹೌದಲ್ಲ ನಾನು ಗಂಡ ತಾಯಿ ಕೇಳು. ಯಾಕಂದ್ರ ತಾಯಿ ದೇವ್ರ ಅಂತ ಹೇಳಕತ್ತಿ. ತಾಯಿ ದೇವ್ರ ಅಂದಲ್ಲಿ ತಂದೆಗೂ ದೇವ್ರ ಅಂತ ಹೇಳ್ತಾರ. ರಾಯಬಾಗ್ ಊರಿನ ಹಾಡ್ಲಾಕ್ ಬಂದನಂದ್ರ ರಾಯಬಾಗ್ ಊರಿನ ಮಗ ನಾ ಇದ್ದಂಗ. ಇವತ್ತು ಕೂಡಿರ್ತಕ್ಕಂಥ ಅವನ ಮನೆಗೆಲ್ಲ ನನಗೆ ತಾಯಿ ಇದ್ದಂಗ, ಅಪ್ಪನ ಮನೆಗೆಲ್ಲ ಇವತ್ತು ನನಗೆ ತಂದೆ ಇದ್ದಂಗ, ಅಪ್ಪ ಇದ್ದಂಗ. ಇವತ್ತು ಎಲ್ಲಾರಿಗೂ ಮಗ ಇದ್ದಂಗ ನನ್ನ ಮಾಡ್ಕೊಂಡು ನೀ ಬಂದಿ ಅಂದ್ರೆ ರಾಯಬಾಗ್ ಸಸಿ ಇದ್ದಂಗ. ಏನು ರಾಯಬಾಗ್ ಸಸಿ ಇದ್ದಂಗ? ಹೌದಲ್ಲ ರಾಯಬಾಗಿನ ಸಸಿ ಇದ್ದಾಗ ನೀನು ಇದ್ದಾಗ ಅದಕ್ಕ ಯಾಕದಕ್ಕೆ ತಾಯಿಗೆ ದೇವರ ಕರೆದ್ರು, ತಂದೆಗೆ ದೇವರ ಕರೆದ್ರು, ಗಂಡಗೆ ದೇವರ ಕರೆದ್ರು. ಹೌದಾ ಇವತ್ತ ನನ್ನ ಮಾಡ್ಕೊಂಡು ನೀ ಬಂದು ಜಾಸ್ತಿಯಾಗಿ ಹೇಳ್ಕ ನಿಂತಿ ಅಂದ್ರ ಜಾಸ್ತಿಗೆ ದೇವರು ಅಂದ್ರು ಇಲ್ಲು ಅಂತ ಹೇಳ ನನಗ. ಗಂಡಗೆ ದೇವರ ಹೇಳ್ತಾರ, ಜಾಸ್ತಿಗೆ ದೇವರು ಅಂದ್ರು ಇಲ್ಲ ಬೇಕ. ತಾಯಿಗೆ ದೇವರ ಅಂದಾಗ ತಂದೆಗೂ ಅಂದಾರ ದೇವ್ರ ಅಂದಾರ. ಇವತ್ತು ಗಂಡನ ದೇವರು ಅಂದಾಗ ಜಾಸ್ತಿಗೆ ದೇವರು ಅಂದಾರ ಹೇಳ ಮುಂದಿನ ಪಳಕ್ಕೆ ಬಂದ. ಮುಂದಿನ ಪಳಕ್ಕೆ ತಗೊಂಡು ಜಾಸ್ತಿಗೆ ಹೆಚ್ಚು ಮಾಡಕರೆ ತಾಯಿನ ಹೆಚ್ಚು ಮಾಡ್ಲಾಕ ಬರಲಿಲ್ಲ. ಹೌದಲ್ಲ ಯಾಕಂದ್ರೆ ನಾ ಗಂಡನ ಬೆಳೆಸ್ತಾನು, ನೀ ಜಾಸ್ತಿನ ಬಳಸ್ಬೇಕು. ನೀ ತಾಯಿನ ಬೆಳೆಸ್ತಾನೆ ತಂದೆನ ಬಳಸ್ತಾನು ಅಷ್ಟೇ ಮಾತದ. ಅದಕ್ಕೆ ಭಾಳ ಹಾಡು ಬೇಡ, ಭಾಳ ಮಾತಾಡೋದು ಬೇಡ. ದೈಹಿಕ ಜೀವಂತ ಅವಶ್ಯಕತೆ ಏನು ಇಲ್ಲ. 2 ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಳಿ ಹಾಡುವಂತ ಕಲಾವಿದರಿ ಪಾಣಿ ಕೊಡು. ಹಾಡು